ಒಂದು ಹೆಣ್ಣು ಪ್ರೀತಿಸೋಕೆ ಶುರು ಮಾಡಿದ್ರೆ ತಾಯಿಯ ಪ್ರೀತಿಯು ನೆನಪಾಗಬಾರ್ದು, ಅಷ್ಟು ಪ್ರೀತಿಸ್ತಾಳೆ. ಅದೇ ಹೆಣ್ಣು ದ್ವೇಷಿಸೋಕೆ ಶುರು ಮಾಡಿದ್ರೆ ಅವಳ ಪ್ರೀತಿ ಪಡೆಯಲು ಇನ್ನೊಂದು ಜನ್ಮ ಹುಟ್ಟಿ ಬಂದರೂ ಸಾಧ್ಯವಾಗುವುದಿಲ್ಲ. ನಾವು ಕಳೆಯುವ ಒಂದು ದಿನ, ಒಂದು ಗಂಟೆ, ಒಂದು ನಿಮಿಷ ಮತ್ತೆ ಯಾವತ್ತೂ ವಾಪಸ್ ಬರಲ್ಲ. ದ್ವೇಷ ಮನಸ್ತಾಪಗಳನ್ನು ಮರೆತು ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅಷ್ಟೇ. ಗೆದ್ದು ಸೋಲುವುದಕ್ಕಿಂತ ಒಮ್ಮೆ ಸೋತು ಗೆಲ್ಲು. ಜೀವನ ಎಷ್ಟು ಕಠಿಣ ಎನ್ನುವ ಅರಿವು ನಿನಗಾಗುವುದು. ಹಣ ಇದ್ರೆ ಗುರುತಿಸ್ತಾರೆ, ಗುಣ ಇದ್ರೆ ಪ್ರೀತಿಸ್ತಾರೆ. ಓರ್ವ ಯಶಸ್ವಿ ವ್ಯಕ್ತಿ ತನ್ನ ತೊಂದರೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳೋದಿಲ್ಲ, ಬದಲಿಗೆ ಕನಸುಗಳನ್ನ ಹಂಚಿಕೊಳ್ತಾನೆ. ಜವಾಬ್ದಾರಿಯನ್ನು 4 ಅಕ್ಷರಗಳ ಮುಂದೆ, ಖುಷಿಯನ್ನು 2 ಅಕ್ಷರ ಮೌನವಾಗಿ ಬಿಡ್ತದೆ. ಕನಸುಗಳು ಕಣ್ಣಂಚಲ್ಲೇ ಕರಗಿ ಹೋಗ್ತವೆ, ಭಾವನೆಗಳು ಬರಿದಾಗ್ತವೆ. ಪ್ರೀತಿಯಲ್ಲಿ ನಂಬಿಕೆ ಮುಖ್ಯ, ಅದನ್ನ ಯಾವತ್ತೂ ಕಳೆದುಕೊಳ್ಬೇಡಿ. ನಾಳೆ ಏನೆಂದೇ ಗೊತ್ತಿಲ್ಲದ ಬದುಕಲ್ಲಿ ನಾಳೆಗೆ ಹೆಚ್ಚು ಮಹತ್ವ ಕೊಡಬೇಡ. ಇವತ್ತು ಈಗಳಿಗೆ ಮಾತ್ರ ನಮ್ಮದು. ನಿನ್ನೆ ಒಂದು ಅನುಭವ, ನಾಳೆ ಎಂಬುದು ದೇವರ ಆಟ. ಹುಡುಕಿದ್ರೆ ಎಲ್ಲವೂ ಸಿಗ್ಬೋದೇನೋ. ನೆಮ್ಮದಿ ಎನಿಸುವ 4 ಒಳ್ಳೆಯ ಮಾತುಗಳನ್ನಾಡುವವರು ಸಿಗೋದ್ ಕಷ್ಟ. ಮನುಷ್ಯನ ನಿಜವಾದ ಆಸ್ತಿ ಅವನ ಆರೋಗ್ಯ. ಆರೋಗ್ಯವು ಅವನ ಕೈಬಿಟ್ಟ ದಿನ ಮನುಷ್ಯನು ಪ್ರತಿಯೊಂದು ಸಂಬಂಧಕ್ಕೂ ಹೊರೆಯಾಗ್ತಾನೆ. ಹಂಗಿಸಿದವರ ಎದುರು ಪೆದ್ದರಂತೆ ಇದ್ದು ಬಿಡು. ಹೊಗಳುವವರೆದುರು ಏನು ಅರಿಯದಂತಿರು. ಬೈದು ಬುದ್ಧಿ ಹೇಳುವವರೆದುರು ತಲೆ ತಗ್ಗಿಸಿ ನಿಲ್ಲು. ಆದ್ರೆ ಒಂದು ಮಾತು ನೆನಪಿಡು, ನಿನ್ನ ಸ್ವಾಭಿಮಾನವನ್ನು ಬಿಟ್ಟು ಎಲ್ಲಿಯೂ ನಿಲ್ಲದಿರು. ನಮಗೆ ಸರಿಯಾಗಿ ಅರ್ಥವಾಗುವ ಮುಂಚೆ ಅದೆಷ್ಟೋ ಅಧ್ಯಾಯಗಳು ಕೊನೆಯಾಗಿ ಹೋಗಿರ್ತವೆ. ಸಾಧನೆ ಮಾಡಬೇಕು ಎನ್ನುವುದು ಏನೂ ಇಲ್ಲ. ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ. ಕಾಲ ಮಿಂಚಿ ಹೋದ ಮೇಲೆ ಒಂದು ಒಳ್ಳೆಯ ನಿರ್ಧಾರ ಕೂಡ ತಪ್ಪಾಗಿ ಹೋಗುತ್ತೆ. ಜೀವನವೆಂಬ ಮಹಾಭಾರತದಲ್ಲಿ ಶಕುನಿಗಳ ಸಂಖ್ಯೆ ಸಾಕಷ್ಟಿದೆ. ಬೇಕಾಗಿರುವುದು ಸೋಲಿನಲ್ಲಿಯೂ ಬಿಟ್ಟುಕೊಡದ ಕರ್ಣನಂಥ ಸ್ನೇಹ. ಎಂತಹ ಪರಿಸ್ಥಿತಿಯಲ್ಲಿಯೂ ಕೈ ಹಿಡಿದು ಗುರಿಯ ಕಡೆಗೆ ನಡೆಸಬಲ್ಲ ಕೃಷ್ಣನಂತಹ ಗುರು. ಅಂದುಕೊಂಡಂತೆ ಎಲ್ಲವೂ ನಡೆದ್ರೆ ಬದುಕಿಗೆ ಸ್ವಾರಸ್ಯವೇ ಇರೋದಿಲ್ಲ. ಅಲ್ಲಲ್ಲಿ ತಿರುವುಗಳಿದ್ದರೇನೆ ಸಮರ್ಥ ಚಾಲಕನಿಗೆ ಹರ್ಷ. ಕೀಲಿಕೈ ಇಲ್ಲದೆ ಬೀಗಗಳನ್ನು ಎಂದಿಗೂ ತಯಾರಿಸಲಾಗೋದಿಲ್ಲ. ಅಂತೆಯೇ ದೇವರು ಎಂದಿಗೂ ಪರಿಹಾರವಿಲ್ಲದೆ ಸಮಸ್ಯೆಗಳನ್ನು ನೀಡೋದಿಲ್ಲ. ಅವುಗಳು ಪರಿಹಾರವಾಗಲು ನಾವು ತಾಳ್ಮೆಯನ್ನ ಹೊಂದಿರಬೇಕು. ಜೀವನವೇ ಕೆಲವು ದಿನಗಳದು ಅಂದಮೇಲೆ ಕಷ್ಟಗಳ ಆಯಸ್ಸು ಇನ್ನೆಷ್ಟು ದಿನದು? ಕಷ್ಟಕ್ಕೂ ಒಂದು ಅಂತ್ಯವಿದೆ. ಗೊಂಬೆ ಆಡಿಸೋನು ಮೇಲೆ ಒಬ್ಬ ಇದ್ರೆ, ಕಡ್ಡಿ ಆಡಿಸೋರು ನಮ್ಮ ಸುತ್ತ 108 ಜನ ಇರ್ತಾರೆ. ಮನೆಯಲ್ಲಿ ಸೋಫಾ ಸೆಟ್, ಡಿನ್ನರ್ ಸೆಟ್, ಮೇಕಪ್ ಸೆಟ್ ಇಟ್ಟುಕೊಂಡಿದ್ರು ಕೂಡ ಮನುಷ್ಯನಿಗೆ ಸರಿಯಾದ ಮೈಂಡ್ ಸೆಟ್ ಇಲ್ಲದಿದ್ರೆ ಎಲ್ಲಿಯೂ ಸೆಟ್ ಆಗಲಾರ. ಬೇರೆಯವರ ವರ್ತನೆಯಿಂದ ನಿಮ್ಮ ನೆಮ್ಮದಿ ಹಾಳಾಗಲು ಎಂದು ಅವಕಾಶ ಕೊಡಬೇಡಿ. ಕತ್ತಲಲ್ಲಿ ನೆರಳು ಮಾಯ, ಕಷ್ಟದಲ್ಲಿ ಸಂಬಂಧಿಕರು ಮಾಯ. ನಾನು ಬೇಡ ಅಂತ ಬಿಟ್ರೆ ಯಾವತ್ತು ಮತ್ತೆ ಅದನ್ನ ತಿರುಗಿ ಕೂಡ ನೋಡಲ್ಲ. ಅದು ವಸ್ತುನೇ ಆಗ್ಲಿ ಅಥವಾ ವ್ಯಕ್ತಿನೇ ಆಗ್ಲಿ. ಒಬ್ಬರನ್ನ ಸಂಪಾದಿಸುವುದು ಎಷ್ಟು ಮುಖ್ಯವೋ ಅವರನ್ನ ಉಳಿಸಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಯಾವಾಗ ನಿಮ್ಮ ಉದ್ದೇಶಗಳು ಶುದ್ಧವಾಗಿರ್ತದೆಯೋ ನೀವು ಯಾರನ್ನು ಕಳೆದುಕೊಳ್ಳಬೇಕಾಗಿಲ್ಲ, ಅವರೇ ನಿಮ್ಮನ್ನ ಕಳೆದುಕೊಳ್ತಾರೆ. ಕಲ್ಪನೆಗೂ ಮೀರಿದ ಕನಸು ಕಂಡೆ, ಆದರೆ ಕೊನೆಗೆ ಕನಸೇ ಕಲ್ಪನೆಯಾಗಿ ಉಳಿದುಕೊಂಡಿದೆ. ಅತ್ತು ಬಿಡು, ಸಮಾಧಾನವಾಗುವಂತೆ. ಮರೆತು ಬಿಡು, ಅಪ್ಪಿ ತಪ್ಪಿಯೂ ಮತ್ತೆ ನೆನಪಾಗದಂತೆ. ನನಗ್ಯಾರೂ ಇಲ್ಲಂತ ಚಿಂತಿಸೋದ್ಕಿಂತ ನನಗ್ಯಾರೂ ಬೇಕಾಗಿಲ್ಲ ಅಂತ ಬದುಕೋದೇ ಲೇಸು. ದುಡ್ಡು ಜೀವಂತ ಗೊಂಬೆಗಳನ್ನು ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸುವ ಏಕೈಕ ನಿರ್ಜೀವ ವಸ್ತು. ಸತ್ಯಕ್ಕೆ ಅರ್ಹರಲ್ಲದ ಜನರಿಗೆ ಯಾವತ್ತೂ ಸುಳ್ಳು ಹೇಳಬೇಡಿ. ಅಂತರಂಗದಲ್ಲಿ ನೀನು ಶುದ್ಧವಾಗಿದ್ರೆ ಸಾಕು. ಬಹಿರಂಗವಾಗಿ ಯಾರನ್ನು ಅತಿಯಾಗಿ ಮೆಚ್ಚಿಸುವ ಅಗತ್ಯ ಇಲ್ಲ. ಜೀವನದಲ್ಲಿ ನಾವು ಹೇಗಿರ್ಬೇಕಂದ್ರೆ ಉಪ್ಪಿನ ಹಾಗೆ ಇರಬೇಕು. ಯಾರೂ ಕೂಡ ನಿನ್ನನ್ನ ಅತಿಯಾಗಿ ಬಳಸಬಾರದು, ನೀನಿಲ್ಲದೆ ಇರಬಾರದು. ಅನಿರೀಕ್ಷಿತ ತಿರುವುಗಳು ಕೆಲವು ಸಾರಿ ನಮ್ಮ ಜೀವನದ ದಿಕ್ಕನ್ನೇ ಬದಲಿಸಿ ಬಿಡ್ತವೆ. ಅದು ಒಳ್ಳೆಯದು ಅಥವಾ ಕೆಟ್ಟದು ಆಗಿರಬಹುದು. ಕಲಿತ ಭಾಷೆ, ಬೆಳೆದ ರೀತಿ, ಪಡೆದ ಅನುಭವ ಭವಿಷ್ಯದಲ್ಲಿ ನೆರವಾಗ್ತದೆ, ವರವಾಗ್ತದೆ. ಜೀವನದಲ್ಲಿ ಕೆಲವು ಜನರು ಚಪ್ಪಲಿ ತರ ಜೊತೆಗೆ ನಡೀತಾರೆ, ಆದರೆ ಬೆನ್ನ ಹಿಂದೆ ಕೆಸರು ಎರಚುತ್ತಿರ್ತಾರೆ. ಇದು ವಾಸ್ತವ. ಸಂಬಂಧಗಳ ನಡುವೆ ಕ್ಷಮೆ ಹಾಗೂ ಧನ್ಯವಾದಗಳು ಇರುವುದಿಲ್ಲವೆಂದು ಹಲವರು ಹೇಳ್ತಾರೆ. ಆದರೆ ಈ 2 ಪದಗಳು ಅಂತ್ಯಗೊಳ್ಳಬಹುದಾದ ಸಂಬಂಧಗಳನ್ನು ಉಳಿಸಿಬಿಡ್ತವೆ. ಶ್ರೀಕೃಷ್ಣ ಹೇಳ್ತಾರೆ, ಕರುಣೆ ದಯೆ ಇಲ್ಲದಿದ್ರೆ ನಿನ್ನ ದೈವ ಭಕ್ತಿಗೆ ಯಾವ ಬೆಲೆಯೂ ಇರೋದಿಲ್ಲ ಎಂದು. ಮನಸ್ಸಿನ ಜೊತೆ ಆಟ ಆಡಿ ಪರವಾಗಿಲ್ಲ, ಆದರೆ ನಂಬಿಕೆ ಜೊತೆ ಯಾವತ್ತೂ ಆಟ ಆಡಬೇಡಿ. ಇಷ್ಟವಿಲ್ಲದ ಬದುಕು, ಅರ್ಥವಿಲ್ಲದ ಜೀವನ, ನಗುವಿಲ್ಲದ ಮುಖ, ಖುಷಿ ಇಲ್ಲದ ಮನಸ್ಸು, ಸುಖವಿಲ್ಲದ ಜನ್ಮ. ಬದುಕಿದ್ರೇನೋ ಸತ್ತರೇನೋ ಅಲ್ವಾ? ಕೊರಗದಿರು ಮನವೇ, ಇಲ್ಲಿ ಯಾರು ನಿನ್ನವರಲ್ಲ. ಕತ್ತಲೆ ಆವರಿಸಿದ ಮೇಲೆ ನಿನ್ನ ನೆರಳೆ ನಿನಗಿಲ್ಲ. ಮನುಷ್ಯನಲ್ಲಿ ಬದಲಾವಣೆ ಇರಬೇಕು ನಿಜ, ಆದರೆ ಇನ್ನೊಬ್ಬರನ್ನು ಕಳೆದುಕೊಳ್ಳುವಷ್ಟು ಬದಲಾಗಬಾರ್ದು. ಮನಸ್ಸಿನ ಜೊತೆ ಆಟ ಆಡಿ ಪರವಾಗಿಲ್ಲ, ಆದರೆ ನಂಬಿಕೆ ಜೊತೆ ಯಾವತ್ತೂ ಆಟ ಆಡಬೇಡಿ.
ನಂಬಿಕೆ ಒಂದು ಸಲ ಹೋದ್ರೆ ಮತ್ತೆ ಬರಲ್ಲ. ಪುಸ್ತಕದಲ್ಲಿ ಸಿಗುವ ಪಾಠವನ್ನ ಮರಿಬಹುದು, ಸಮಯ ಕಲಿಸಿದ ಪಾಠವನ್ನು ಯಾವತ್ತೂ ಮರೆಯಲಾಗುವುದಿಲ್ಲ. ಈ ಜಗತ್ತಿನಲ್ಲಿ ಯಾರು ಯಾರನ್ನು ತಿದ್ದಲು ಸಾಧ್ಯವಿಲ್ಲ. ಒಂದು ವೇಳೆ ನಾವು ಯಾರನ್ನಾದರೂ ತಿದ್ದುತ್ತೇವೆ ಎಂದುಕೊಂಡರೆ ಅದು ನಮ್ಮ ಮೂರ್ಖತನ. ನಮ್ಮನ್ನು ನೋಡಿ ಬೇರೆಯವರು ತಿದ್ದುಕೊಳ್ಳುವಂತೆ ನಾವು ಬದುಕಬೇಕು ಅಷ್ಟೇ. ಒಳ್ಳೆತನ ಇದ್ರೆ ಎಲ್ಲರೂ ಪ್ರೀತಿಸ್ತಾರೆ ಅನ್ನೋದು ಸುಳ್ಳು, ಬಳಸಿಕೊಳ್ತಾರೆ ಅನ್ನೋದೇ ವಾಸ್ತವ ಸತ್ಯ. ಪಡೆದುಕೊಳ್ಳುವುದಕ್ಕಿಂತ ಉಳಿಸಿಕೊಳ್ಳುವುದು ಮುಖ್ಯ. ಹುಡುಕುವುದಕ್ಕಿಂತ ಸಿಕ್ಕಿರುವುದನ್ನು ಕಳೆದು ಹೋಗದಂತೆ ಕಾಪಾಡಿಕೊಳ್ಳುವುದು ಇನ್ನೂ ಮುಖ್ಯ. ಅದು ವ್ಯಕ್ತಿಯಾದರೂ ಸರಿ, ವಸ್ತುವಾದರೂ ಸರಿ. ಭಾವನೆಗಳಿಲ್ಲದ ಜಗತ್ತಿನಲ್ಲಿ ಭಾವುಕರಾಗಿ ಬದುಕಬೇಡಿ, ಯಾಕಂದ್ರೆ ಭಾವನೆಗಳಿಗೆ ಬೆಲೆ ಇಲ್ಲ. ಎಲ್ಲ ಕೆಟ್ಟ ಪರಿಸ್ಥಿತಿಗಳು ಒಂದೊಂದು ಪಾಠವನ್ನ ಕಲಿಸ್ತವೆ. ಅದು ಕಲಿಸುವ ಕೊನೆಯ ಪಾಠವೇ ಆಗೋದೆಲ್ಲ ಒಳ್ಳೆಯದಕ್ಕೆ. ಪರಿಚಯ ಆದಾಗ ಇರೋ ಪ್ರೀತಿ ಕೊನೆಯವರೆಗೂ ಯಾಕಿರಲ್ಲ ಗೊತ್ತಾ? ಮೊದಲು ಇಷ್ಟ ಆಗ್ತೀವಿ, ಆಮೇಲೆ ಕಷ್ಟ ಆಗ್ತೀವಿ. ನಂಬಿಕೆಯ ಕೈಗಳು ಸಿಗುವುದು ತುಂಬಾ ಅಪರೂಪ. ಜೀವನದಲ್ಲಿ ಆಸೆ ನಮ್ಮನ್ನು ಕೆಲವೊಮ್ಮೆ ಜೀವಂತವಾಗಿರಿಸುತ್ತೆ. ಹಾಗೆ ಆಸೆ ಅನ್ನೋದು ಮನುಷ್ಯನನ್ನು ಕೆಲವೊಮ್ಮೆ ಸಾಯಿಸಿಯೂ ಬಿಡುತ್ತೆ. ಇರುವುದರೊಂದಿಗೆ ಹೊಂದಿಕೊಂಡು ಹೋದರೆ ಪ್ರತಿ ಕ್ಷಣವೂ ಸ್ವರ್ಗ, ಇಲ್ಲದಿರುವುದಕ್ಕೆ ಹಂಬಲಿಸಿದ್ರೆ ಪ್ರತಿ ಹೆಜ್ಜೆಯೂ ನರಕವಾಗ್ತದೆ. ನಾನು ನನ್ನ ನೋವನ್ನು ಎಂದಿಗೂ ಮರೆಯಲಾರೆ, ಯಾಕಂದ್ರೆ ಅದು ನನ್ನವರೇ ನನಗೆ ಕೊಟ್ಟ ಉಡುಗೊರೆ. ನರಕ ಅಂದ್ರೆ ಹೇಗಿರುತ್ತೆ ಅಂತ ಗೊತ್ತಾ? ನಾವು ಮಾಡದಿರೋ ತಪ್ಪಿಗೆ ಅನ್ಯಾಯವಾಗಿ ಶಿಕ್ಷೆ ಅನುಭವಿಸ್ತೇವೆ ನೋಡಿ, ಅದೇ ನರಕ. ನಾಯಿಗಿರೋ ನಿಯತ್ತು ಕೂಡ ಸ್ವಲ್ಪ ಜನಕ್ಕಿರಲ್ಲ. ತಮ್ಮದೇ ತಪ್ಪಿಟ್ಕೊಂಡು ನಮ್ಮ ಬಗೆನೆ ಬೊಗಳುತ್ತಾ ಓಡಾಡ್ತಾ ಇರ್ತವೆ. ಕೆಲವೊಬ್ಬರು ನಮ್ಮವರೇ, ಆದ್ರೆ ಬರೀ ನಮ್ಮ ಮುಂದೆ ಮಾತ್ರ ಬೆನ್ನ ಹಿಂದೆ ಬೇರೆನೆ ಕೆಲಸ ಮಾಡ್ತಿರ್ತಾರೆ. ನಿನ್ನ ಕಣ್ಣೀರನ್ನು ಯಾರು ಗಮನಿಸೋದಿಲ್ಲ, ನಿನ್ನ ನೋವನ್ನು ಯಾರು ಗುರುತಿಸೋದಿಲ್ಲ, ನಿನ್ನ ಕಷ್ಟಗಳನ್ನು ಯಾರು ತೀರಿಸೋದಿಲ್ಲ. ಆದರೆ ಎಲ್ಲರೂ ನಿನ್ನ ತಪ್ಪುಗಳನ್ನು ಹುಡುಕುವ ಕೆಲಸದಲ್ಲಿ ಮುಂದೆ ಇರ್ತಾರೆ. ನಾವು ಇನ್ನೊಬ್ಬರಿಗೆ ತೋರಿಸುವ ಅತಿಯಾದ ಪ್ರೀತಿ, ವಿಶ್ವಾಸ ಮತ್ತು ನಂಬಿಕೆ ಒಂದಲ್ಲ ಒಂದು ದಿನ ನಮಗೆ ಅತಿಯಾದ ನೋವು ಕೊಟ್ಟು ಹೋಗ್ತದೆ. ಎಲ್ಲರೂ ನಮ್ಮವರೇ ಎಂಬ ಹುಚ್ಚು ಕಲ್ಪನೆ ಬೇಡ. ಎಲ್ಲರೂ ತಾತ್ಕಾಲಿಕ ಅಷ್ಟೇ. ಯಾವುದಕ್ಕೂ ಈಜು ಕಲಿಯೋದು ಒಳ್ಳೆಯದು, ಯಾಕಂದ್ರೆ ನಡು ನೀರಲ್ಲಿ ಕೈ ಬಿಡೋ ಜನರು ಜಾಸ್ತಿ. ಕಳೆದುಕೊಳ್ಳದೆ ಯಾವುದು ಸಿಗೋದಿಲ್ಲ, ಯಾಕಂದ್ರೆ ಸ್ವರ್ಗವೂ ಕೂಡ ಮೊದಲು ಸಾವನ್ನು ಕೇಳ್ತದೆ. ಜೀವನದಲ್ಲಿ ಇರಬೇಕಾದದ್ದೇ ಇಲ್ಲದೆ ಹೋದ್ರೆ ಎಲ್ಲವೂ ಇದ್ದು ವ್ಯರ್ಥ ಅನಿಸಿಬಿಡುತ್ತೆ. ಬಯಸಬೇಡ ಮನವೇ ಯಾರಿಂದಲೂ ಯಾವುದನ್ನು, ಸಾವಿರಾರು ಕನಸುಗಳು ಮಣ್ಣಾದವು ನಿನ್ನ ಬದಲಾವಣೆಯ ಬಿರುಗಾಳಿಗೆ. ಮನಸ್ಸಿನಲ್ಲಿ ಇರೋದನ್ನು ಇದ್ದ ಹಾಗೆ ಹೇಳೋರ್ಗೆ ನೋವು ಜಾಸ್ತಿ, ಬಣ್ಣದ ಮಾತು ಹೇಳೋರ್ಗೆ ಬೆಲೆ ಜಾಸ್ತಿ. ಆಡಿದ ಮಾತನ್ನು ಆಡಿದ ವ್ಯಕ್ತಿ ಮರೆಯಬಹುದು, ಆದರೆ ಕೇಳಿಸಿಕೊಂಡ ವ್ಯಕ್ತಿಯ ನೊಂದ ಮನಸ್ಸು ಯಾವತ್ತೂ ಮರೆಯೋದಿಲ್ಲ. ನೆನಪಿರ್ಲಿ, ಕೊನೆಯವರೆಗೂ ಮೊದಲಿನ ತರ ಯಾರೂ ಇರಲ್ಲ. ತಂದೆ ತಾಯಿಗೆ ಎದುರು ಮಾತಾಡೋ ಮುಂಚೆ ಯೋಚಿಸು, ಯಾಕಂದ್ರೆ ಈ ಜೀವ, ಈ ಮಾತು ಎಲ್ಲ ಅವರು ನೀಡಿದ ಭಿಕ್ಷೆ ಎಂದು. ಮನಸ್ಸೇ ಇಲ್ಲದವರ ಮುಂದೆ ನಮ್ಮ ಮನಸ್ಸಿನ ನೋವು ಹೇಳಿಕೊಂಡು ಅಳುವುದಕ್ಕಿಂತ ಮೂಕನಾಗಿರುವುದೇ ಒಳ್ಳೆಯದು. ಲವ್ ಯು ಅನ್ನೋದಕ್ಕಿಂತ ಮಿಸ್ ಯು ಅನ್ನೋ ಮಾತಿನಲ್ಲೇ ತುಂಬಾ ಪ್ರೀತಿ ಇರೋದು. ಹಾಗಂತ ತುಂಬಾ ಪ್ರೀತಿಸೋರಿಂದ ಹೆಚ್ಚು ದೂರ ಇರೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ದೂರ ಇರೋದು ಅಭ್ಯಾಸ ಆಗಿಬಿಟ್ರೆ ಕೈಗೆ ಸಿಗದೆ ಇರುವಷ್ಟು ದೂರ ಹೋಗ್ಬಿಟ್ಟಿರ್ತೀರಿ. ಒಂದು ನೆನಪಿರ್ಲಿ, ದೂರ ಇರೋದಕ್ಕೂ ಮತ್ತು ದೂರ ಹೋಗೋದಕ್ಕೂ ಬಹಳ ವ್ಯತ್ಯಾಸವಿದೆ. ಒಳ್ಳೆಯ ಮನಸ್ಸುಗಳಿಗೆ ಯಾವಾಗಲೂ ಕಷ್ಟ ಬರೋದು. ನೋವನ್ನು ಮರೆತರೂ ನೋಯಿಸಿದವರನ್ನ ಮರೆಯದಿರಿ. ಎಲ್ಲಾ ಸಲವೂ ಹಣದ ಅವಶ್ಯಕತೆ ಇರೋದಿಲ್ಲ, ಕೆಲವೊಮ್ಮೆ ಧೈರ್ಯ ಹೇಳುವವರ ಅವಶ್ಯಕತೆಯೂ ಇರುತ್ತದೆ. ನಿದ್ರೆ ಬಂದರೆ ನೆನಪನ್ನು ಮರೆಸ್ತದೆ, ನೆನಪು ಬಂದರೆ ನಿದ್ರೇನೆ ಮರೆಸ್ತದೆ. ಏನು ವಿಚಿತ್ರ ಅಲ್ವಾ? ಹುಚ್ಚು ಮನವೇ, ಯಾಕೆ ಅವರ ಜೊತೆ ಅಷ್ಟೊಂದು ಮಾತಾಡಬೇಕು ಅಂತ ಕಾಯ್ತಾ ಇದ್ದೀಯಾ? ಅವರು ನಿನ್ನ ಜೊತೆ ಮಾತಾಡುವಷ್ಟು ಫ್ರೀ ಇಲ್ಲ, ತುಂಬಾನೇ ಬದಲಾಗಿದ್ದಾರೆ. ಗರ್ಭದಲ್ಲೇ ಗುಡಿ ಕಟ್ಟಿ, ರಕ್ತದಲ್ಲೇ ಅಭಿಷೇಕ ಮಾಡಿ, ಕರುಳನ್ನೇ ಹಾರ ಮಾಡಿ 9 ತಿಂಗಳು ಹೊಟ್ಟೆಯಲ್ಲಿಟ್ಟು ಕಾಪಾಡುವ ದೇವತೆ ತಾಯಿ. ಎಷ್ಟು ವಿಚಿತ್ರ ಅಲ್ವಾ? ಯಾವ ವ್ಯಕ್ತಿ ಜೊತೆ ನಮ್ಮ ಮನಸ್ಸಿನ ಮಾತು ಹೇಳ್ಕೊಳ್ತೀವೋ, ಈಗ ಅದೇ ವ್ಯಕ್ತಿಗೆ ನಮ್ಮ ಮನಸ್ಸಿನ ಮಾತು ಹೇಳಬೇಕು ಅಂದ್ರೆ ಸ್ಟೇಟಸ್ ಹಾಕಬೇಕಾಗುತ್ತೆ. ಎಷ್ಟೇ ರೆಸ್ಪೆಕ್ಟ್ ಕೊಟ್ರು, ಎಷ್ಟೇ ಪ್ರೀತಿ ತೋರಿಸಿದ್ರು, ತುಂಬಾ ಕೇರ್ ಮಾಡಿದ್ರು, ಕೆಲವರ ದೃಷ್ಟಿಯಲ್ಲಿ ನಾವು ಯಾವತ್ತಿದ್ರೂ ಹೊರಗಿನವರೇ. ನಾವು ಇಷ್ಟಪಡೋರಿಂದ ಎಷ್ಟೇ ನೋವಾದ್ರೂ ಅವರ ಮೇಲಿರೋ ಕೆಲವೊಂದು ಭಾವನೆಗಳು ಎಂದಿಗೂ ಬದಲಾಗೋದಿಲ್ಲ. ಯಾಕಂದ್ರೆ ನಮ್ಮ ಮನಸ್ಸಲ್ಲಿ ಮಾತ್ರ ಕೋಪ ಇರುತ್ತೆ, ಆದ್ರೆ ನಮ್ಮ ಹೃದಯದಲ್ಲಿರೋ ಆ ಕಾಳಜಿ ಯಾವತ್ತೂ ಬದಲಾಗಲ್ಲ. ಜಗತ್ತಿನಲ್ಲಿ ಅತಿ ಹೆಚ್ಚು ಶ್ರೇಷ್ಠವಾದ ಜಾಗ ಅಂದ್ರೆ ಅದು ಅಮ್ಮನ ಮಡಿಲು ಮಾತ್ರ. ಬಿಸಿ ತುಪ್ಪವನ್ನು ಬಾಯಲ್ಲಿ ಹಾಕಿದಾಗ ಆಗುವ ಅನುಭವ ಹೇಗೋ ಹಾಗೆ ಜೀವನದಲ್ಲಿ ಬರುವ ಕೆಲವು ನೋವುಗಳು ಹೇಳುವುದಕ್ಕೂ ಆಗಲ್ಲ, ಬಿಡೋದಕ್ಕೂ ಆಗಲ್ಲ. ಸಂಭ್ರಮದಲ್ಲಿ ಜೊತೆಯಾಗುವ 1000 ಮಂದಿಗಿಂತ ನೋವಿನಲ್ಲಿ ಜೊತೆಯಾಗುವ ಒಂದು ಮನಸ್ಸು ಶ್ರೇಷ್ಠ. ಅವರವರ ಬಗ್ಗೆ ಅವರವರೇ ಮಾತನಾಡಿದ್ರೆ ಯಾರು ಕೇಳಿಸ್ಕೊಳ್ಳಲ್ಲ. ಅದಕ್ಕೆ ಜನ ಯಾವಾಗಲೂ ಬೇರೆಯವ್ರ ಬಗ್ಗೆನೇ ಮಾತಾಡ್ತಾರೆ. ಆಸ್ತಿ ಅಂತಸ್ತು ಯಾರಿಗೆ ಬೇಕು? ಬೆಳ್ಳಿ ಬಂಗಾರ ಹೊತ್ತು ಎಲ್ಲಿಗೆ ಹೋಗಬೇಕು? ಅಂಬಲಿ ಕುಡಿದ್ರೂ ಜೀವನದಲ್ಲಿ ಮನಸ್ಸಿಗೆ ಮೊದಲು ನೆಮ್ಮದಿ ಇರಬೇಕು.
ಬದುಕಿನ ಯಶಸ್ಸು ಮತ್ತು ಸಂತೋಷ ಅರಿವಾಗುವುದು ಕಷ್ಟಗಳನ್ನು ಅನುಭವಿಸಿದ ಮನುಷ್ಯನಿಗೆ ಮಾತ್ರ. ಕೆಲವೊಮ್ಮೆ ಸಂಬಂಧಗಳು ಸವೆಯುತ್ತಿರುವ ಚಪ್ಪಲಿ ಹಾಗೆ, ಸವೆಯುವಾಗಲೇ ಎಚ್ಚೆತ್ತುಕೊಂಡು ದೂರವಿಡಬೇಕು. ಅತಿಯಾದ ನಂಬಿಕೆ ಇಟ್ಟು ದೂರ ಪ್ರಯಾಣ ಮಾಡಿದ್ರೆ ನಡು ದಾರಿಯಲ್ಲೇ ಕಿತ್ತು ಹೋಗ್ತದೆ. ತಪ್ಪು ನಮ್ಮದೇ. ದೂರ ಪ್ರಯಾಣಕ್ಕೆ ಸವೆಯುವ ಚಪ್ಪಲಿಯನ್ನೇ ಆಯ್ಕೆ ಮಾಡಿದ್ದು. ಭಗವಂತನ ಅಂಗಡಿಯಲ್ಲಿ ಡಿಸ್ಕೌಂಟ್ ಇಲ್ಲ. ಮಾಡಿದಕ್ಕೆ ಪ್ರತಿಫಲ ಉಣ್ಣಲೇಬೇಕು. ಕಾಯುವವನು ಇದ್ದಾಗ ಕಾಡುವವರು ಎಷ್ಟಿದ್ರೇನು. ಸ್ವಾರ್ಥ ಸಂಬಂಧಗಳಿಗೆ ಅತಿಯಾಗಿ ಸಿಲುಕಬೇಡಿ. ಅವಶ್ಯಕತೆ ಮುಗಿದ ನಂತರ ನಡುನೀರಲ್ಲಿ ತೊರೆದು ಹೋಗ್ತಾರೆ. ಮನುಷ್ಯ ತುಂಬಾ ಸ್ವಾರ್ಥಿ ಅಲ್ವಾ? ಕೇವಲ ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ. ಇನ್ನೊಬ್ಬರ ಭಾವನೆಗಳಿಗೆ ಬೆಲೆ ಇಲ್ಲ. ಯಾಕಂದ್ರೆ ತನ್ನದು ಮಾತ್ರ ಜೀವನ, ಬೇರೆಯವರದು ಆಟದ ಮೈದಾನ ಅಲ್ವಾ? ನಾನು ನನ್ನದು ಅನ್ನೋದು ಕೆಲವರ ಗುಣ, ಎಲ್ಲರೂ ನಮ್ಮವರು ಅನ್ನೋದು ನನ್ನ ಗುಣ. ಹಣೆ ಬರ ಎಂದು ಎಲ್ಲವನ್ನೂ ಸಹಿಸಿಕೊಳ್ಳದಿರಿ. ಧೈರ್ಯದಿಂದ ಮುನ್ನುಗ್ಗಿ. ಭಗವಂತ ಯಾವುದೋ ರೂಪದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತಾನೆ. ಪರಿವರ್ತನೆ ಎಂಬುದು ಜಗದ ನಿಯಮ. ಸಮಯ ಕೆಟ್ಟಿರುವಾಗ ಜನರು ನಮ್ಮ ಕೈ ಹಿಡಿಯೋದಿಲ್ಲ, ಬದಲಿಗೆ ನಮ್ಮ ತಪ್ಪುಗಳನ್ನು ಹಿಡಿತಾರೆ. ಅವಧಿ ಮುಗಿದ ಮೇಲೆ ಔಷಧಿ ಉಪಯೋಗಕ್ಕೆ ಬರೋದಿಲ್ಲ. ನಂಬಿಕೆ ಕಳೆದುಕೊಂಡ ಮೇಲೆ ಸಂಬಂಧಗಳಿಗೆ ಬೆಲೆ ಇರೋದಿಲ್ಲ. ಅರಮನೆಯಲ್ಲಿದ್ರೇನು, ಮನಸ್ಸಿಗೆ ನೆಮ್ಮದಿ ಇಲ್ಲದ ಮೇಲೆ. ಎಷ್ಟು ಜನ ಪ್ರೀತಿಸುವವರಿದ್ರೇನು, ನಮಗೆ ಬೇಕಾಗಿರುವವರೇ ನಮಗೆ ಸಮಯ ಕೊಡದಿದ್ದ ಮೇಲೆ. ಕಾಲಕ್ಕೆ ಅದ್ಭುತವಾದ ಶಕ್ತಿ ಇದೆ. ಯಾರೆಷ್ಟು ಮುಖವಾಡ ಹಾಕಿಕೊಂಡರು, ಮುಂದೊಂದು ದಿನ ಅವರ ಮುಖವಾಡ ಕಳಚಿ ಅವರ ನಿಜ ಸ್ವರೂಪ ಬಯಲಾಗ್ತದೆ. ನಮ್ಮ ಮನಸ್ಸಿಗೆ ನೋವು ಮಾಡಿ ನಮ್ಮ ಹತ್ರನೇ ಸುಳ್ಳು ಹೇಳಿ ಕೊನೆಗೆ ನಮ್ಮಿಂದಲೇ ಅವರಿಗೆ ನೋವಾಗಿದೆ ಅಂತ ಹೇಳಿ ನಟಿಸ್ತಾರೆ. ಒಳ್ಳೆ ಮಾತುಗಳನ್ನಾಡುವ ಪ್ರತಿಯೊಬ್ಬ ವ್ಯಕ್ತಿಯೂ ಒಳ್ಳೆಯವನೇ ಆಗಿರಬೇಕು ಅಂತೇನಿಲ್ಲ. ಇಂದಿನ ದಿನಗಳಲ್ಲಿ ಬೆನ್ನ ಹಿಂದೆ ಪಿತೂರಿ ಮಾಡುವವರು ಕೂಡ ತುಂಬಾ ಸಿಹಿಯಾಗಿ ಮಾತಾಡ್ತಾರೆ. ಬದುಕಲ್ಲಿ ನಿಯತ್ತಾಗಿರೋರು ಜೀವನದಲ್ಲಿ ಯಾವಾಗಲೂ ಒಬ್ಬಂಟಿಯಾಗಿ ಇರ್ತಾರೆ. ಹೊತ್ತು ಎತ್ತಿ ಮೆರೆಸುವವರೇ ಕೊನೆಗೆ ಒತ್ತಿ ಮುಳುಗಿಸುವವರು. ನೆನಪಿಡಿ, ಇದು ಗಣೇಶನಿಗಷ್ಟೇ ಅನ್ವಯಿಸೋದಿಲ್ಲ, ಮನುಷ್ಯನ ಬದುಕಿಗೂ ಅನ್ವಯಿಸ್ತದೆ. ಬದುಕೋ ದಾರಿ ತೋರಿಸೋಕೆ ಯಾರು ಮುಂದೆ ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಸ್ಮಶಾನದ ದಾರಿ ತೋರಿಸೋಕೆ ಮಾತ್ರ ಎಲ್ಲರೂ ಮುಂದೆ ಬರ್ತಾರೆ. ಆಗುವುದೆಲ್ಲವೂ ಒಳ್ಳೆಯದೇ ಎಂಬ ದೃಢ ವಿಶ್ವಾಸವಿರಬೇಕು. ಆಗ ಕೆಟ್ಟದು ಸಹ ನಮಗೆ ಒಳ್ಳೆಯದನ್ನೇ ತರ್ತದೆ. ಕೆಲವೊಮ್ಮೆ ಬಿರುಗಾಳಿಯೂ ಸಹ ಸಮುದ್ರದೊಳಗಿನ ಮುತ್ತು ರತ್ನಗಳನ್ನು ಹೊರಗೆ ತರ್ತವೆ. ಸಮಯಕ್ಕೆ ತಕ್ಕಂತೆ ಬದಲಾಗೋ ಜನರಿಂದ ದೂರ ಇರೋದು ಉತ್ತಮ. ಯಾಕಂದ್ರೆ ಅವಶ್ಯಕತೆ ಇದ್ದಾಗ ಹೊಗಳಿ ಅಟ್ಟಕ್ಕೆ ಹತ್ತಿಸ್ತಾರೆ. ಅದೇ ಅವಶ್ಯಕತೆ ಮುಗಿದ ಮೇಲೆ ಇಲ್ಲದಿರೋ ಕತೆ ಕಟ್ಟಿ ಮಾಡದಿರೋ ತಪ್ಪನ್ನು ಹೊರಿಸಿ ತೆಗಳಿ ಬೀದಿಗೆ ತಂದು ನಿಲ್ಲಿಸ್ತಾರೆ. ನಮ್ಮನ್ನು ದಡ್ಡರೆಂಬಂತೆ ಬಿಂಬಿಸುವವರ ಮುಂದೆ ದಡ್ಡರಂತಿರುವುದೇ ಒಳ್ಳೆಯದು. ಬುದ್ಧಿವಂತಿಕೆ ಪ್ರದರ್ಶಿಸುವುದು ದಡ್ಡತನ. ವಾದಿಸದೆ ಮೌನವಾಗಿರುವುದು ದೊಡ್ಡತನ. ನಗು ನಗುತ್ತಾ ಇದ್ದು ಹೋಗುವುದು ನಮ್ಮತನ. ಸಂತೋಷ ಎನ್ನುವುದು ಎಷ್ಟು ಖರ್ಚು ಮಾಡಿದ್ರೂ ಎಷ್ಟು ಊರು ಸುತ್ತಿದ್ರೂ ಸಿಗೋದಿಲ್ಲ. ಆದರೆ ನಮ್ಮವರು ಎನ್ನುವರ ಜೊತೆ 10 ನಿಮಿಷ ಮನಸ್ಸು ಬಿಚ್ಚಿ ಮಾತನಾಡಿದ್ರೆ ಸಾಕು, ಆಗ ನಿಜವಾದ ಸಂತೋಷ ಸಿಗುತ್ತೆ. ಜೀವನದಲ್ಲಿ ಒಂದು ಸಲವಾದ್ರೂ ಸೋಲು, ಒಂದು ಸಲವಾದ್ರೂ ಮೋಸ ಹೋಗು. ಆಗ ಜೀವನ ಹೇಗೆ ಜೀವಿಸಬೇಕು ಎಂದು ಬದುಕು ಕಲಿಸ್ತದೆ. ತಿಳಿದರೂ ತಿಳಿಯದ ಹಾಗೆ ಬದುಕುವುದೇ ಜೀವನ. ಕಂಡರೂ ಕಾಣದಂತೆ, ಹುಚ್ಚರಲ್ಲಿ ಹುಚ್ಚರಂತೆ, ಜಾಣರಲ್ಲಿ ದಡ್ಡರಂತೆ, ಮಾತಾಡೋರಲ್ಲಿ ಮೂರ್ಖರಂತೆ, ಮೌನವೇ ಎಲ್ಲದಕ್ಕೂ ಉತ್ತರವಂತೆ. ಕನಸಿನ ಗೋಪುರ ಕಟ್ಟಿ ನಿರೀಕ್ಷೆಯಲ್ಲಿ ಬದುಕುವುದಕ್ಕಿಂತ ಬದುಕು ಬಂದಂತೆ ಅನುಭವಿಸುತ್ತಾ ನೆಮ್ಮದಿ ಕಾಣುವುದುತ್ತಮ. ಕೆಲವರಿಗೆ ಅನಿಸುತ್ತೆ ನನಗೆ ಅವರ ಚಾಲಾಕಿತನ ಅರ್ಥವಾಗುವುದಿಲ್ಲ ಎಂದು. ಆದರೆ ಅವರ ನಿಜವಾದ ಬಣ್ಣವನ್ನು ನಾನು ಮೌನವಾಗಿ ನೋಡುತ್ತಿದ್ದೇನೆ. ಸಮಯಕ್ಕೆ ಸಿಗದ ವಸ್ತು, ಸಮಯಕ್ಕಾಗದ ಬಂಧು, ಸಮಯವನ್ನು ನೀಡದ ಸಂಬಂಧ, ಭಾವನೆಗಳನ್ನು ಅರಿಯದ ಬಂಧುಗಳು, ಬತ್ತಿ ಹೋದ ನದಿಯಲ್ಲಿ ನೀರು ಹುಡುಕಿದ ಹಾಗೆ. ನಾವೊಬ್ಬರಿಗೆ ಏನು ಕೊಡ್ತೀವೋ ಅದೇ ನಮಗೆ ದುಪ್ಪಟ್ಟಾಗಿ ಹಿಂತಿರುಗಿ ಬದಲಾಗಿ ಬರ್ತದೆ. ಒಳ್ಳೆಯದಕ್ಕೊಳ್ಳೆಯದು, ಕೆಟ್ಟದಕ್ಕೆ ಕೆಟ್ಟದು. ಮನುಷ್ಯನಿಂದ ಪೆಟ್ಟು ತಿಂದ ಕಲ್ಲು ಸುಂದರವಾದ ಮೂರ್ತಿಯಾಗ್ತದೆ. ಆದರೆ ಮನುಷ್ಯನಿಂದ ಮನುಷ್ಯನ ಮನಸ್ಸಿಗೆ ಬಿದ್ದ ಪೆಟ್ಟು ಮನುಷ್ಯನನ್ನು ಕಲ್ಲಾಗಿಸ್ತದೆ. ಹಾಗೆ ಸಾಧಿಸಲು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೋಯಿಸಿದವರಿಗೆ ಅವರ ಕರ್ಮ ಫಲವನ್ನು ಅನುಭವಿಸುವ ಸಮಯ ಬಂದೇ ಬರ್ತದೆ. ಜೀವನದಲ್ಲಿ ನೆಮ್ಮದಿಯಾಗಿರಬೇಕಂದ್ರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನಾವಶ್ಯಕವಾಗಿ ಕಿವಿ ಕೊಡಬಾರ್ದು. ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತಾಡಿದ್ರು ತಲೆ ಕೆಡಿಸ್ಕೋಬಾರ್ದು. ಎಲ್ಲರನ್ನು ಪ್ರೀತಿಸಿ, ಕೆಲವರನ್ನು ಮಾತ್ರ ನಂಬಿ. ಪ್ರಪಂಚದಲ್ಲಿ ಎಲ್ಲವೂ ಸತ್ಯ, ಆದರೆ ಎಲ್ಲರೂ ಸತ್ಯವಂತರಲ್ಲ. 2 ಕೈಗಳಿಂದ ಒಂದೇ ಬಾರಿಗೆ 50 ಜನರನ್ನ ಹೊಡೆಯಲಾಗದು. ಆದರೆ 2 ಕೈಗಳನ್ನು ಜೋಡಿಸಿ ನಮಿಸೋದ್ರಿಂದ ಕೋಟ್ಯಾಂತರ ಜನರ ಹೃದಯವನ್ನ ಗೆಲ್ಬಹುದು. ನಿಮ್ಮ ಸಂತೋಷವು ಅರಳಿದ ಹೂವಿನಂತಿರ್ಲಿ, ನಿಮ್ಮ ದುಃಖವು ಉದುರುವ ಎಲೆಯಂತಿರ್ಲಿ. ಹೃದಯಕ್ಕೆ ಅರಿವಾಗುವುದು ವಾತ್ಸಲ್ಯ, ಮನಸ್ಸಿಗೆ ಅರಿವಾಗುವುದು ಪ್ರೇಮ, ಬುದ್ಧಿಗೆ ಅರಿವಾಗುವುದು ಜ್ಞಾನ, ಆತ್ಮಕ್ಕೆ ಅರಿವಾಗುವುದು ಧ್ಯಾನ. ತನ್ನನ್ನು ತಾನು ಅರಿಯುವುದೇ ಜೀವನ. ಆಕಳು ತನ್ನ ಹಾಲನ್ನು ತಾನು ಕುಡಿಯೋದಿಲ್ಲ, ಮರ ತನ್ನ ನೆರಳನ್ನು ತಾನು ಅನುಭವಿಸೋದಿಲ್ಲ. ಜೀವನವೆಂದರೆ ಬರೀ ನಮಗಾಗಿ ಬದುಕುವುದಲ್ಲ, ಬೇರೆಯವರಿಗಾಗಿಯೂ ಬದುಕಬೇಕು. ತಪ್ಪು ಮಾಡಬಾರ್ದು. ಒಂದೊಮ್ಮೆ ತಪ್ಪು ಮಾಡಿದ್ರೆ ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಬಾರ್ದು. ತಪ್ಪನ್ನು ಸಮರ್ಥಿಸಿಕೊಳ್ಳುವುದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ. ಮಾಡಿದ ತಪ್ಪಿನಿಂದ ಹೊರಬರಲು ಇರುವ ಏಕೈಕ ಮಾರ್ಗವೆಂದರೆ ಅದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಂಡು ತಿದ್ದಿಕೊಳ್ಳೋದು.
ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿ ನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.